ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬೈ ಮತ್ತು ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ಇದರ ಜಂಟಿ ಆಯೋಜನೆಯಲ್ಲಿ ಕಲಾ ಸಂಘಟಕ ಉದ್ಯಮಿ ರಾಜು ಮೆಂಡನ್ ವಡ್ಸೆ ಅವರ ಮುಂದಾಳತ್ವದಲ್ಲಿ ಆಗಸ್ಟ್ 2 ಶನಿವಾರ ಮಧ್ಯಾಹ್ನ 3ರಿಂದ ಮುಲುಂಡ್ ಪಶ್ಚಿಮ ಚಕ್ನಾಕ ಹತ್ತಿರದ ನವೋದಯ ಕನ್ನಡ ಸೇವಾ ಸಂಘದ ನವೋದಯ ಜೂನಿಯರ್ ಕಾಲೇಜ್ ಸಭಾಂಗಣದಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ಮೇಳದ ಮತ್ತು ಪ್ರತಿಷ್ಠಾನದ ಕಲಾವಿದರ ಕೂಡುವಿಕೆಯಲ್ಲಿ ರಾಮದರ್ಶನ ಗದಾಯುದ್ಧ ಯಕ್ಷಗಾನ ಪ್ರದರ್ಶನಗೊಂಡಿತು. ಪ್ರತಿಷ್ಠಾನದ ಕಲಾವಿದರ ರಾಮದರ್ಶನ ಯಕ್ಷಗಾನ ಪ್ರದರ್ಶನದೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಆದಷ್ಟು ಬೇಗ ಓಡಿಸಬೇಕು. ಬಂದು ಆದಂತಹ ಪ್ರಸಾದ ವಿಹಾರಿಯಾಗಿ ಕಾಡಿಗೆ ಬರುವಾಗ ಧರಿಸಿ ಬಂದಂತಹ ದಿವ್ಯಮಣಿಯಾದ ಆ ಧರಿಸಿ ಬಂದ ಪ್ರಸೇನನ್ನ ಬರಸೆಳೆದುಕೊಂಡು ಆ ಮಣಿಯನ್ನ ಅಪಹರಿಸಿ ತಂದು ನನ್ನ ಮಗನ ತೊಟ್ಟಿಲಿಗೆ ಕಟ್ಟಿದ್ದಿ. ಆ ಕಾರಣಕ್ಕಾಗಿ ತೊಟ್ಟಿಲಲ್ಲಿರಬೇಕಾದಂತಹ ಸಾಮಾನ್ಯವಾದ ಮಣಿಯಲ್ಲ ಅದು ಸೇರಬೇಕಾದದ್ದು ನಮ್ಮವನಾದಂತಹ ಸತ್ರಾಜಿತನಿಗೆ. ಆ ಮಣಿಯನ್ನ ಕೊಡು, ನಾನು ಇಲ್ಲಿಂದ ಹೋಗ್ತೇನೆ. ಏನು ಮಣಿ ಹಾಗೆ ಬಂತಂತ ಬಾಸ್ಕೊಡಿ. ನಿಮ್ಮ ಮಾನವ ಜಾತಿಯೇ ಹಾಗೆ. ಏನು ಕೊಡುವುದು ಮಣಿ ಮುಚ್ಚವಾಯಿ. ನಿಮ್ಮ ಮನುಷ್ಯರ ಜಾತಿಯೇ ಹಾಗೆ. ಯಾವುದಾದರೂ ಒಂದು ಒಳ್ಳೆ ವಸ್ತು ಕಂಡ್ರೆ ಅದನ್ನು ವಿನಾಶ ಮಾಡುವವರೇ ನಿಮ್ಮ ನಿದ್ರೆ ಮಾಡುವುದಿಲ್ಲ, ತಮ್ಮದಾಗಿಸಿಕೊಳ್ಳು.
ಪ್ರತಿಷ್ಠಾನದ ಕಲಾವಿದರುಗಳಾದ ಮಹೇಂದ್ರ ಶೆಟ್ಟಿ ನಂದ್ರೊಳ್ಳಿ ಜಾಂಬವನಾಗಿ, ತನ್ವಿ ರಾವ್ ಕೃಷ್ಣನ ಪಾತ್ರದಲ್ಲಿ, ಬಲರಾಮನಾಗಿ ರಾಘವೇಂದ್ರ ಬಗ್ವಾಡಿ, ನಾರದನ ಪಾತ್ರದಲ್ಲಿ ಸುಕುಮಾರ್ ಹೆಗಡೆ ಹಾಗೂ ಜಾಂಬವತಿಯಾಗಿ ಸೌಜನ್ಯ ಬಿಲ್ಲವ ಯಕ್ಷಪ್ರೇಮಿಗಳ ಮನರಂಜಿಸಿದರು. ಯಕ್ಷಗಾನದ ಮಧ್ಯಂತರದಲ್ಲಿ ರಾಜು ಮೆಂಡನ್ ವಡ್ಸೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಹರೇ ಕೃಷ್ಣ ಫೌಂಡೇಶನ್ ಟ್ರಸ್ಟ್ನ ಕರುಣಾಕರ್ ಪುತ್ರನ್ ಉದ್ಘಾಟಿಸಿ ಮಾತನಾಡಿದರು. ರಾಜು ಮೆಂಡನ್ ಇಷ್ಟು ಒಳ್ಳೆಯ ಕಾರ್ಯಕರ್ತ, ಸಮಾಜ ಸೇವಕ ಅಂತ ಹೇಳಿದರೆ ಪ್ರತಿ 2 ದಿವಸ ಬಿಟ್ಟು ಎವ್ರಿ ಆಲ್ಟರ್ನೇಟ್ ಡೇಸ್ ಅವನು ಏನಾದರೂ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ತುಂಬ ಖರ್ಚು ಕೂಡ ಮಾಡ್ತಾರೆ ಸೇವೆಗೆ, ಸಮಾಜ ಸೇವೆಗೆ. ಅವ್ರು ಕರೆದ್ರ ಮೇಲೆ ಬರಲೇಬೇಕಾಯಿತು. ಮತ್ತು ಇವತ್ತಿನ ಪ್ರೋಗ್ರಾಮ್ ನೋಡಿ ಕೂಡ ಕೆಲವು ಟೈಮ್ ನಂತರ ನಾನು ನೋಡೋದು ಯಕ್ಷಗಾನ ಭಾರಿ, ನನ್ನ ನೊಡೆಯನ ಪಾತ್ರ ಕೂಡ ಇದ್ದಿದೆ, ಕೃಷ್ಣನ ಪಾತ್ರ ಕೂಡ ಇದ್ದಿದೆ. ಒಂದು ನೋಡಿ ಭಾರಿ ಸಂತೋಷ ಆಯಿತು. ಅದೀಗ ಕೃಷ್ಣ ಅಂತ ಹೇಳಿದ್ರ ಮೇಲೆ, ಭಗವಾನ ಅಂತ ಹೇಳಿದ್ರ ಮೇಲೆ ನಿಮಗೆಲ್ಲರಿಗೂ ಕೇಳುವಂಥ ಆಸೆ ಇರ್ತದೆ. ಅದಕ್ಕೆ ಕಾರಣ ಅವನು ನಿಮ್ಮ ಒಳಗೆ ಇದ್ದಾನೆ. ಯಾಕಂದರೆ ನಮ್ಮದು ಅಸಲಿ ಸಂಬಂಧಿ ಅವನೇ ಕೃಷ್ಣ. ಇನ್ನು ಅಮ್ಮ, ಹೆಂಡತಿ, ಮಕ್ಕಳು ಅವರೆಲ್ಲ ನಿಜವಾದ ಸಂಬಂಧ ಅಲ್ಲ, ಅವರು ಅಸಲಿ ಸಂಬಂಧ ಅವನು. ಈಗ ಉದಾಹರಣೆ ಒಂದು ಕೊಡೋದಾದರೆ ಸಮುದ್ರ ನೀವು ನೋಡಿರ್ಬೋದು. ನಾವೇ ಹೆಚ್ಚಾಗಿ ಕರಾವಳಿಯವರೇ. ಸಮುದ್ರದಲ್ಲಿ ಅಲೆ ಬರ್ತದೆ ತುಂಬ, 4-5 ಅಲೆ ನೀವು ನೋಡ್ತೇವೆ. ಎದ್ದು ಹೀಗಾಗಿ 3-4 ಜನ ನಿಂತಾಗೆ ಅಲೆ ಬರ್ತದೆ. 4 ಅಲೆ ಒಟ್ಟಿಗೆ ಬಂತು. ಅಲೆಗೂ ಸಂಬಂಧ ಇಲ್ಲ, ಆದರೆ ಅಲೆಗೆ ಮತ್ತು ಸಮುದ್ರಕ್ಕೆ ಸಂಬಂಧ. ಅದೇ ರೀತಿ ನಮಗೂ, ನಾವು ಇಲ್ಲಿಯೇ ಸಂಬಂಧ ಬಿಟ್ಟರೆ ನಮ್ಮ ರಿಯಲ್ ಅಪ್ಪ ಅವನೇ, ಕೃಷ್ಣನೇ. ಮತ್ತು ಇನ್ನು ಹೇಳಿಗೆ ಹೋದರೆ ತುಂಬ ಟೈಮ್ ತಾಗ್ತದೆ. ಅದಕ್ಕೆ ಇವತ್ತು ರಾಜು ಹೇಳ್ತಾನೆ ಒಂದು 2 ನಿಮಿಷದಲ್ಲಿ ಮುಗಿಸಿ ನಿಮ್ದು ಅಂತೇಳಿ. ಅದೇ ರೀತಿ ಅವನು ಗೀತೆಯಲ್ಲಿ ಹೇಳಿದ್ದಾನೆ, ನಾನು ನನ್ನ ಭಕ್ತನನ್ನು ಕೆಳಗೆ ಬೀಳಲಿಕ್ಕೆ ಬಿಡೋದಿಲ್ಲ, ಉಸ್ಕಾ ಪತನ್ ನೈ ಹೋಗ ಅಂತ ಹೇಳ್ತಾನೆ 9:31 ಚಾಪ್ಟರ್ನಲ್ಲಿ. ಯಾಕಂದರೆ ಅವನಿಗೆ ನೀವು ಫಸ್ಟ್ ಸರೆಂಡರ್ ಆಗಬೇಕು. ಸರೆಂಡರ್ ಆಗದೆ ಮೊದಲು ನನಗೆ ಭಗವಾನ್ ತೋರಿಸಿ ಅಂತ ಹೇಳಿದ್ರೆ, ಕೆಲವರು ಇನ್ನೂ ಹೇಳ್ತಾರೆ ಭಗವಾನ್ ನಂಬೋದಿಲ್ಲ ಅಂತ ಹೇಳ್ತಾರೆ. ನನಗೆ ಪೆಲ್ಲ ಮೇರೆಗೂ ಭಗವಾನ್ ದಿಕ್ಕ ಫಸ್ಟ್, ಅದಕ್ಕೆ ಪ್ರೊಸೆಸ್ ಇರ್ತದೆ. ಈಗ ಪಲ್ಯ ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಎಲ್ಲರಿಗೂ ಗೊತ್ತಿಲ್ಲ, ಅದ್ರ ಪ್ರೊಸೆಸ್ ಇರ್ತದೆ, ಅದು ಮಾಡುವಂಥ ಪ್ರೊಸೆಸ್ ಇರ್ತದೆ. ಅದೇ ರೀತಿಯಲ್ಲಿ ಭಕ್ತಿ ಮಾಡಿದರೆ, ಅವನಿಗೆ ಸರೆಂಡರ್ ಆದರೆ ಅವ ನಿಮ್ಮನ್ನು ಕೆಳಗೆ ಬೀಳಲಿಕ್ಕೆ ಬಿಡುವುದಿಲ್ಲ. ಮತ್ತು ಇವತ್ತಿನ ಇದು ಆಟ ಕೂಡ ನೋಡಿ ನನಗೆ ಭಾರಿ ಖುಷಿ ಆಯಿತು. ಮತ್ತು ಇನ್ನು ಇಂಥದ್ದೇ ಏನಾದ್ರು ಪ್ರೋಗ್ರಾಮ್ ಇದ್ದರೆ ರಾಜು ಹತ್ರ ಪುನಃ ಹೇಳ್ತೇನೆ, ನನ್ನನ್ನು ಕರಿತಾ ಇರು ಮಾರೆ. ಈ ಸಂದರ್ಭದಲ್ಲಿ ಯುವ ಭಾಗವತ ಗಣೇಶ್ ಆಚಾರ್ ಬಿಲ್ಲಾಡಿ ಅವರನ್ನು ಅತಿಥಿ ಗಣ್ಯರು ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿದ ಗಣೇಶ್ ಆಚಾರ್ಯ ಬಿಲ್ಲಾಡಿ ಸನ್ಮಾನಕ್ಕೆ ಧನ್ಯವಾದ ಸಮರ್ಪಿಸಿದರು. ನಾನು ಯಕ್ಷಗಾನದಲ್ಲಿ ಏನೂ ಅಲ್ಲ, ಇದುವರೆಗೆ ನಾನು ಏನೂ ಕೊಟ್ಟಿಲ್ಲ, ಮುಂದೆ ಕೊಡಬೇಕಾಗಿದ್ದು ತುಂಬ ಉಂಟು.
ಅದೆಲ್ಲ ಪ್ರೋತ್ಸಾಹ ನಿಮ್ಮಿಂದ ನನಗೆ ಬೇಕಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಔಚಿತ್ಯಪೂರ್ಣವಾದ ಯಕ್ಷಗಾನದಲ್ಲಿ ನನಗೆ ಮಾಡಿದ ಈ ಸನ್ಮಾನ ಒಂದು ತೈಲದಂತೆ ಇರದಿದ್ದೀರಿ. ಈ ತೈಲವೇ ಮುಂದೆ ಜ್ಯೋತಿಯಾಗಿ ಉರಿದು ಬೆಳಕಿನ ಸೇವೆಗೆ ಒಂದು ದೀಪವಾಗಿ ನಾನು ನಿಮ್ಮಲ್ಲಿ ಇರ್ತೇನಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನನ್ನು ಸನ್ಮಾನಿಸಿದ ಎಲ್ಲರಿಗೂ ಹೃದಯಾಂತರಾಳದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ತಂಡದ ಯಜಮಾನರಾದ ಸದಾಶಿವ ಅಮೀನ್ರಿಗೂ, ದಿನಕರ್ ಕುಂದರ್ ಅವರಿಗೂ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಕಲಾವಿದರಿಗೂ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ರಾಜು ಮೆಂಡನ್ ವಡ್ಸೆ ಅವರನ್ನು ಪ್ರತಿಷ್ಠಾನದ ವತಿಯಿಂದ ಗೌರವಿಸಲಾಯಿತು. ಪ್ರತಿಷ್ಠಾನದ ಯುವ ಕಲಾವಿದ ಮಹೇಂದ್ರ ಶೆಟ್ಟಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಮ್ಮ ಪ್ರತಿಷ್ಠಾನ ಹಿಂದೆ 11 ವರ್ಷಗಳ ಹಿಂದೆ ಆರಂಭಗೊಂಡು ಇದೀಗ ಸುದೀರ ಕಳೆದ ವರ್ಷ ನಾವು ದಶಮಾನೋತ್ಸವವನ್ನು ನಿಲಯಭವನದಲ್ಲಿ ನಾವು ಅದ್ದೂರಿಯಾಗಿ ಮಾಡಿದ್ದೇವೆ. ಮುಂದೆಯಲ್ಲಿ ಇವತ್ತಿನ ದಿನ ಯಾವುದಾದರೂ ಒಂದು ಬಡಗುತಿಟ್ಟಿನ ಮೇಳ ಅಂದರೆ ನಾವು ಹವ್ಯಾಸಿ ಕಲಾವಿದರು, ನೀವು ವೃತ್ತಿಪರ ಕಲಾವಿದರಿಗೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಹೋಲಿಸಿ ಯಕ್ಷಗಾನವನ್ನು ನೋಡಬಾರ್ದು. ನಾವು ಹವ್ಯಾಸಿ ಕಲಾವಿದರಾಗಿ ನಾವು ಹೆಮ್ಮೆಯಿಂದ ಹೇಳ್ತೇವೆ, ಮುಂಬೈಯಲ್ಲಿ ನಂಬರ್ 1 ನಮ್ಮ ತಂಡ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಹೇಳ್ತಾ ಇದ್ದೇನೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಇದರಿಂದ ಹಲವಷ್ಟು ಜನರ ಕೊಡುಗೆ ಇದೆ. ಹಾಗೆ ಅಲ್ಲ, ಯಾವುದೋ ಒಂದು ಸಂಸ್ಥೆ ನಡೆಯಬೇಕು ಅಂತ ಆದರೆ ಗುರು ಹಿರಿಯರ ಮಾರ್ಗದರ್ಶನ. ಇದನ್ನು ನಮ್ಮಲ್ಲಿ ಪ್ರಥಮತವಾಗಿ ರಾಜು ಮೆಂಡನ್ ವಡ್ಸೆ, ಹಾಗೆ ಇವತ್ತು ನಮ್ಮ ರಾಘವೇಂದ್ರ ಭಟ್ ಭಾಳ ಬರಲಿಲ್ಲ, ಅವರನ್ನು ನಾವು ಸ್ಮರಿಸಿಕೊಳ್ಬೇಕು ಭಾಗವತರು. ಹಾಗೆ ಈಗ ಕಿರಣ್ ಅಡಿಕೆ ಅವರು ಇದ್ದಿದ್ದು ಅವರಿಗೆ, ಅವರು ಕೂಡ ತರಬೇತಿ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನೆರೆದವರಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಯಕ್ಷಗಾನ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ನಮ್ಮನ್ನು ಸಂಪರ್ಕಿಸಬಹುದು. ಯಾಕಂದರೆ ಮುಂಬೈಯಲ್ಲಿ ಬಡಗುತಿಟ್ಟನ್ನು ಉಳಿಸಬೇಕು ಅನ್ನೋದು ನಮ್ಮ ಯಪ್ಪಳ ಪ್ರತಿಷ್ಠಾನದ ಒಂದೇ ಒಂದು ಗುರಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಇದ್ರ ಜೊತೆಗೆ ನಾವು ಹಲವಾರು ಈಗ ವೃತ್ತಿಪರ ಮಿಲಿಟರಿ ವೃತ್ತಿಯಾದವರಿಗೆ ನಾವು ಧನ ಸಂಗ್ರಹವನ್ನು ಮಾಡಿಕೊಟ್ಟಿದ್ದೇವೆ. ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ನಾವು ನಮ್ಮ ತಂಡದ ವತಿಯಿಂದ ಧನ ಸಹಾಯವನ್ನು ಮಾಡಿದ್ದೇವೆ. ಹೀಗೆ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇವೆ. ಹಾಗೆಯೇ ಇದಕ್ಕೆ ನಿಮ್ಮಂಥ ಕಲಾ ಪ್ರೇಕ್ಷಕರ ಸಹಕಾರ ಹಿಂದೆಯೂ ಇದೆ, ಮುಂದೆಯೂ ಇರಬೇಕು ಅಂತ ನಿಮ್ಮಲ್ಲಿ ಆಶಿಸುತ್ತಾ ಇದೀಗ ನಾವು ಜಾಂಬವತಿ ಕಲ್ಯಾಣ ಪ್ರಸಂಗ ಮಾಡಿದ್ದೇವೆ. ನೀವು ಅದನ್ನು ಹವ್ಯಾಸಿ ಕಲಾವಿದರಾಗಿ ತುಲನೆ ಮಾಡಬೇಕು. ಈಗ ಮುಂದೆ ಬರಲಿಕ್ಕಿದು ನಮ್ಮ ಯಜಮಾನರಾದಂಥ ಅಮೀನ್ರವರ ತಂಡ ಗದಾಯುದ್ಧ, ಹಾಗೆ ಅವರೊಟ್ಟಿಗೆ ನಮ್ಮನ್ನು ಕಂಪೇರ್ ಮಾಡಬೇಡಿ, ಹವ್ಯಾಸಿ ಕಲಾವಿದರಾಗಿ ಕಂಪೇರ್ ಮಾಡಿ. ಅದು ಬಹಳ ಉತ್ತಮವಾಗಿ ನಮ್ಮ ಯಕ್ಷಗಾನದ ಸೇವೆಯನ್ನು ಕೊಟ್ಟಿದ್ದೇವೆ ಎನ್ನುವಂಥ ಭರವಸೆ ನಮಗುಂಟು. ಹಾಗಾಗಿ ಇನ್ನೂ ಕೂಡ ಕೊಡ್ತೇವೆ ಎನ್ನುವಂಥ ಮಾತಿಗೆ ಅಯ್ಯಪ್ಪ ಸ್ವಾಮಿ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ಅವರ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಡಲಿ ಎನ್ನುವಂಥ ಮಾತಿನೊಂದಿಗೆ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನಂ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ಇದರ ಸಂಚಾಲಕರಾದ ಸದಾಶಿವ್ ಅಮೀನ್, ಆಂಜನೇಯ ದೇವಸ್ಥಾನ ನಾಗೂರಿನ ಗೌರವ ಅಧ್ಯಕ್ಷ ಎನ್.ಡಿ. ಚಂದನ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಡೂರು ಮಂದರ್ತಿ ನಮ್ಮ ತಂಡ ಪ್ರಾರಂಭವಾಗಿ ಇದೀಗ 5ನೇ ವರ್ಷ. ಪ್ರಥಮ ವರ್ಷ ಆನ್ಲೈನ್ ಕಾರ್ಯಕ್ರಮ ಮಾಡಿದ್ದೆವು, ಕೊರೋನಾ ಸಂಕಷ್ಟದಲ್ಲಿ 10, 2ನೇ ವರ್ಷ 30, 3ನೇ ವರ್ಷ 60, ಹೋದ ವರ್ಷ 100 ಕಾರ್ಯಕ್ರಮಗಳು ಮಾಡಿದ್ದೆವು. ಅದಕ್ಕೆಲ್ಲ ನಿಮ್ಮಂಥವರ ಆಶೀರ್ವಾದ ಕಾರಣ. ಇದು 5ನೇ ವರ್ಷ. ಎಲ್ಲ ಕಡೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಾವೇರಿ ಕರ್ನಾಟಕ, ಬೆಂಗಳೂರು, ಹೈದರಾಬಾದ್, ತೆಲಂಗಾಣ ಹಾಗೂ ಗೋವಾ ಎಲ್ಲ ಕಡೆ ಆಟ ಮಾಡಿದ್ದೆವು. ಆದರೆ ನಮ್ಮ ತಂಡದ ಒಂದು ರೈಲು ಮುಂಬೈಗೆ ಬರಬೇಕಾದ್ರೆ ನಮಗೆ ಸ್ಟೇಷನ್ ಮಾಸ್ಟ್ರು ರಾಜವಣ್ಣ. ಯಾಕಂದರೆ ಬಾರ್ಕೂರಲ್ಲಿ ಹೊರಟುಕೊಳ್ಳೆ ನಾನು ಸ್ಟೇಷನ್ ಮಾಸ್ಟರ್ ಸಿಗ್ನಲ್ ಕೇಳ್ತೇನೆ, ಏನು ರೆಡ್ಡಾ ಎಲ್ಲೋವಾ ಅಥವಾ ಗ್ರೀನ್ ನೋಡ್ತೇನೆ. ಫಸ್ಟ್ ರೆಡ್ ಇರ್ತದೆ, ಯಾಕಂದರೆ ವ್ಯವಹಾರ ಜಂಜಾಟದಲ್ಲಿ ತುಂಬ ಕಷ್ಟ ಇರ್ತದೆ. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ತಡೆದು ಎಲ್ಲೋ ಬರ್ತದೆ, ಆಗ ಕಾಯ್ತೇನೆ. ಆಮೇಲೆ ಸ್ವಲ್ಪ 5 ನಿಮಿಷ ತಡೆದು ನೋಡಿ ರಾಜಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟು ಬಿಡ್ತಾರೆ, ಬನ್ನಿ. ಆಮೇಲೆ ನಾನು ಮುಂಬೈಗೆ ಬರ್ತೇನೆ. ಯಾಕಂದರೆ ಈ ವ್ಯವಹಾರದ ಜಂಜಾಟದಲ್ಲಿ ನಮ್ಮಂಥ ಒಂದು ಕಲಾವಿದರನ್ನ ಸ್ಪರ್ಧಾತ್ಮಕ ಯಕ್ಷಗಾನ ಮುಂಬೈಯಲ್ಲಿ ತುಂಬ ಕಷ್ಟ ಇದೆ. ತುಂಬ
ತುಂಬ ಟೆನ್ಷನ್ ಆಗ್ತದೆ ಯಕ್ಷಗಾನ ಮಾಡಲಿಕ್ಕೆ ಬಾಂಬೆಯಲ್ಲಿ. ಯಾಕಂದರೆ ಹೋದವ್ರ ಹತ್ರ ಹೋಗೋದು, ಕೇಳೋರನ್ನ ಕೇಳೋದು, ಅವರಿಗೂ ಒಂಥರ ಅಲರ್ಜಿ ಆಗ್ತದೆ. ಒಂದನೇ ಫೋನು ಚೆನ್ನಾಗಿದ್ದೀರಿ ಅಂತಾರೆ, ಎರಡನೇ ಫೋನು ಅಡ್ಡಿಲ್ಲ ಅಂತಾರೆ, ಮೂರನೇ ಫೋನು ಸ್ವಿಚ್ ಆಫ್ ಆಗಿರ್ತದೆ. ಅದರಿಂದ ಭಾರಿ ಕಷ್ಟ ಆಗ್ತದೆ. ಮತ್ತು ಅಯ್ಯಪ್ಪ ಯಕ್ಷಗಾನ ಸಂಘದ ಬಗ್ಗೆ ನನಗೆ ಅತೀವಾದ ಪ್ರೀತಿ. ಯಾಕಂದರೆ ನಾನು 25 ವರ್ಷ ಯಕ್ಷಗಾನ ಬಿಟ್ಟು ದೂರ ಇದ್ದು ಆಮೇಲೆ ಯಕ್ಷಗಾನಕ್ಕೆ ಬಂದಾಗ ಪ್ರಥಮವಾಗಿ ನನ್ನನ್ನು ಮುಂಬೈಯಲ್ಲಿ ಕರೆಸಿ ಸನ್ಮಾನ ಮಾಡಿದರು ಅಯ್ಯಪ್ಪ ಯಕ್ಷಗಾನ ಸಮಿತಿ. ಅವರಿಗೆ ನಾನು ಶಿರವಾಗಿ ವಂದಿಸ್ತಾ ಇದ್ದೇನೆ. ನನ್ನ ತಂಡವನ್ನು ಗಿಡ ಬೆಳೆಸಿ ನೀರೆರೆದು ಪೋಷಿಸಿ ಇಷ್ಟು ಪ್ರಬುದ್ಧವಾಗಿ ಮಾಡಿದ್ದು 8 ಕಾರ್ಯಕ್ರಮಗಳಾದರೂ ಅದು ಪ್ರಬುದ್ಧ ಕಾರ್ಯಕ್ರಮಗಳು. ಎಲ್ಲೂ ಯಾವ ಕಡೆಯಲ್ಲೂ ನಮಗೆ ಜನರಿಗೆ, ಅಭಿಮಾನಿಗಳಿಗೆ ಕೊರತೆ ಆಗಿಲ್ಲ, ಪ್ರೋತ್ಸಾಹಕರಿಗೆ ಕೊರತೆ ಆಗಿಲ್ಲ, ಹಿಂಸೆ ಆಗಿಲ್ಲ. ಅದನ್ನು ನಾನು ನೈತಿಕವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ 8 ಕಾರ್ಯಕ್ರಮಗಳನ್ನ ಒಂದು ಸಾಂಗೋಪಸಾಂಗವಾಗಿ ನೆರವೇರಿಸಲಿ ನಮ್ಮ ರಾಜು ಅಣ್ಣ ನನಗೆ ಕೃಪಾಶೀರ್ವಾದ ಮಾಡಿದ್ದಾರೆ. ಈ ಯಕ್ಷಗಾನ ಕಲೆ ಅನ್ನೋದು ದಕ್ಷಿಣ ಕನ್ನಡದ ತುಳು ಕನ್ನಡಿಗರಿಗೆ ಭಾಳ ಪ್ರಿಯವಾದ ಒಂದು ಕತೆ. ಇದನ್ನು ಎಲ್ಲರೂ ಪ್ರೀತಿಯಿಂದ ಆಧರಿಸ್ತಾರೆ. ಅದು ಎಲ್ಲೇ ಇರಲಿ, ಹೇಗೆ ಇರಲಿ. ಅವ್ರು ಯಾವಾಗಲೂ ಬೊಂಬೈ ಬಂದಂಥ ಕಲಾವಿದರನ್ನು ಬಿಟ್ಕೊಡೋದಿಲ್ಲ. ಕಲಾವಿದರನ್ನು ಯಾಕೆ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದ್ರೆ, ಅವರಲ್ಲಿ ಎಷ್ಟೋ ಕಷ್ಟ ಇರ್ತದೆ, ಅಳು ಇರ್ತದೆ. ಅದನ್ನು ತಾವು ನುಂಗಿಕೊಂಡು ಬಂದಂಥ ಈ ಯಕ್ಷಗಾನ ಪ್ರಿಯರಿಗೆ ಒಂದು ಖುಷಿ ಕೊಡ್ತಾರೆ, ನಗು ಕೊಡ್ತಾರೆ. ಅವರಲ್ಲಿ ಮನೆಯಲ್ಲೋ ಹೊರಗೋ ಮನಸ್ಸು ನುಂಗ್ಕೊಂಡ್ಬಂದು ಇಲ್ಲಿ ಕೂತ್ರೆ 1 ಗಂಟೆ 3 ಗಂಟೆವರೆಗೆ ಈ ಯಾವುದೋ ಲೋಕದಲ್ಲಿ ಇದ್ದೇನೆ ಅಂತೇಳಿ ಅವರಿಗೆ ಒಂದು ಅನುಭವವನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ಅವ್ರು ಏನಂತ ಹೇಳಿದ್ರೆ, ಈ ಯಕ್ಷಗಾನ ಕಲೆ ಅನ್ನೋದು ಇದರಿಂದ ನಮಗೆ ಭಾಳಷ್ಟು ತಿಳಿಲಿಕ್ಕೆ ಸಿಗ್ತದೆ. ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇವೆಲ್ಲ ನಮಗೆ ಭಾಳಷ್ಟು ನಮಗಲ್ಲದೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಯುವಂಥ ಇದೊಂದು ಕಲೆ. ಅದಕ್ಕಾಗಿ ಆ ಕಲಾವಿದರಿಗೆ ನಾವು ಕೋಟಿ ಕೋಟಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡಬೇಕಾಗತ್ತೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ರಾಜು ಮೆಂಡನ್ ನನಗೆ ಕನ್ಯೆ ಅಂತ ಹೇಳಿದ್ರೆ ಒಂದು 35 ವರ್ಷದಿಂದ ಅವರು ನನ್ನ ಮಿತ್ರರು. ಅವರು ಆವಾಗಿಂದ ಯಾವುದೋ ಒಂದು ಕಾರ್ಯಕ್ರಮ ಆಗಲಿ, ಒಂದು ಸಂಘ ಸಂಸ್ಥೆದ ವಿಚಾರ ಆಗಲಿ, ಅವರು ನನ್ನಲ್ಲಿ ಆಗಾಗ ಚರ್ಚೆ ಮಾಡ್ತಾರೆ. ಅವರು ಅದು ದೊಡ್ಡ ಗುಣ. ಆದರೆ ಅವರು ಕೊಟ್ಟಂಥ ಸೇವೆ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿವರೆಗೆ ಎಷ್ಟೋ ಅನ್ನದಾನ ಮಾಡಿದ್ದಾರೆ. ಈಗ ನಮ್ಮ ವೇದಿಕೆಯಲ್ಲಿ ಹೇಳಿದರು, ಅವರು ಅನ್ನದಾತರೆ. ಈ ಒಂದು ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಸಂಘ ಸಂಸ್ಥೆ ವಿಚಾರ ಆಗ್ಬೋದು, ಇತ್ಯಾದಿಗಳಿಗೆಲ್ಲ ಅನ್ನದಾನ ಅವರೇ ಕೊಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಮನೀಷಾ ಕ್ಯಾಟರಿಂಗ್ ಸರ್ವಿಸಸ್ನ ನಾರಾಯಣ್ ಚಂದನ್, ಆಂಜನೇಯ ದೇವಸ್ಥಾನ ನಾಗೂರಿನ ಗೌರವ ಅಧ್ಯಕ್ಷ ಎನ್.ಡಿ. ಚಂದನ್, ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬಯಿಯ ರಾಜೇಂದ್ರ ಚಂದನ್, ಮನಸ್ವಿ ಕ್ಯಾಟರಿಂಗ್ ಸರ್ವಿಸಸ್ನ ಸುನೀಲ್ ಕುಂದರ್, ಹೋಟೆಲ್ ಉಡುಪಿ ವಿಲೆ ಪಾರ್ಲೆಯ ಅರುಣ್ ಶೆಟ್ಟಿ, ಗಾರ್ಮೆಂಟ್ ಡಿಸೈನರ್ ರಘುರಾಮ್ ಮೆಂಡನ್, ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ಇದರ ಸಂಚಾಲಕರಾದ ಸದಾಶಿವ್ ಅಮೀನ್, ರೇಲೀಸ್ ಹಾಸ್ಪಿಟಾಲಿಟಿ ಸರ್ವಿಸಸ್ನ ಮಹೇಂದ್ರ ಶೆಟ್ಟಿ ನಂದೂರು, ಪ್ರತಿಷ್ಠಾನದ ಅಧ್ಯಕ್ಷರಾದ ಜೈರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಯುವ ಕಲಾವಿದೆಯರಾದ ತನ್ವಿ ರಾಮ್, ಸೌಜನ್ಯ ಬಿಲ್ಲವ ಅವರನ್ನು ಗೌರವಿಸಲಾಯಿತು. ಸಭಾ ಅಧ್ಯಕ್ಷತೆ ವಹಿಸಿದ್ದ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ರಾಜು ಮೆಂಡನ್ ವಡ್ಸೆ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. 12 ವರ್ಷದ ಹಿಂದೆ ಇದೇ ನಮ್ಮ ಹಿಡೂರು ಜಯರಾಮಣ್ಣ ಮತ್ತು ರಾಘವೇಂದ್ರ ಬಗ್ಗೋಡಿಯವರು ಈಗಾಗಲೇ ನೋಡಿದ್ದೀರಿ. ರಾಘವೇಂದ್ರ ಬಗ್ಗೋಡಿಯವರ ಪ್ರತಿಭೆಯನ್ನು ಏನನ್ನು ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತದೆ. ಒಂದು ಸಮಯದಲ್ಲಿ ಬಡಗುತಿಟ್ಟಿನ ಮೇಳ ನಮಗೂ ಕಲ್ಪಿಸಿಕೊಡ್ಬೇಕಂತ ಹೇಳಿ ನನ್ನ ಬಾಂಬೆ ಸೆಂಟ್ರಲ್ ಕ್ಯಾಂಟೀನ್ ನಡೆಸ್ತಿರುವಾಗ ಬಂದು ನನ್ನಲ್ಲಿ ಕೇಳ್ಕೊಂಡಾಗ ನಾನು ಹೇಳಿದೆ, ಬೊಂಬೈಯಲ್ಲಿ ಬಡಗುತಿಟ್ಟು ಮೇಳವನ್ನು ನಾವು ಮಾಡುವ, ಆದರೆ ನಿಮಗೆ ಸಮಸ್ಯೆ ಏನಂತ ಕೇಳಿದೆ. ಅವರಿಗೆ ಏನೋ ಒಂದು ಸಮಸ್ಯೆಗಳು ಕಾಡ್ತಾ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಆ ಪ್ರಯತ್ನ ಪಟ್ಟಾಗ ಅದು ಸ್ವಲ್ಪ ಸೊಗಲಾಗಲಿಲ್ಲ. ಮಂತ್ರ ನಾನು ಅವರಿಗೆ ಹೇಳಿದೆ, ಏನಾದರೂ ಅಡ್ಡಿಲ್ಲ, ನಾವು ಇವತ್ತು ಮುಂಬೈಯಲ್ಲಿ ಬಡಗುತಿಟ್ಟಿನ ಯಕ್ಷಗಾನವನ್ನು ಹೇಳಿ ಕಟ್ಟಿ ಇದೊಂದು ಶಾಶ್ವತವಾಗಿ ಉಳಿಬೇಕೆನ್ನುವಂಥದ್ದು ಕಲೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಬಾಲೆಯರು ಇದ್ದಾರೆ. ಈಗ
ಸೌಜನ್ಯ ಮತ್ತು ತನ್ವೀರಾವ್ ನಿಂತ್ಕೊಳ್ಬೇಡಿ ಮಗ. ಯಾಕಂದರೆ ನಮ್ಮ ಯುವ ಪ್ರತಿಭೆಯವರು ಇವರು ನಮ್ಮ ಇವತ್ತು ಕೃಷ್ಣ ಮತ್ತು ಜಾಂಬವತಿ ಪಾತ್ರದಲ್ಲಿ ಇವರು ನಿಂತಿದ್ದಾರೆ. ಅವರ ತಾಯಿಯಂದ್ರೆ ಇಬ್ಬರು ಇದ್ದಾರೆ, ಅವರು ನಿಲ್ಬೇಕು. ಯಾಕಂತ ಹೇಳಿದ್ರೆ ಅವರ ಪ್ರತಿಭೆ ಸಹ ಇಷ್ಟುಂಟು. ನಮ್ಮ ಈ ಅಯ್ಯಪ್ಪಗೆ ಯಕ್ಷಗಾನಕ್ಕೆ ಕೊಟ್ಟಂಥ ಕೊಡುಗೆ ಬಹಳಷ್ಟಿದೆ. ನೀವೆಲ್ಲರೂ ನೋಡ್ಬೋದು, ಒಂದು ತಾಯಿಯ ಕರ್ತವ್ಯ ಎಷ್ಟಿತ್ತಂತ ಹೇಳಿ ತೋರಿಸಿಕೊಟ್ಟಂಥ ಈ ಇಬ್ಬರ ತಾಯಿಯಂದಿರಿಗೆ ನಾವೆಲ್ಲರೂ ಕೈ ಜೋಡಿಸಬೇಕಾದಂಥ ಕೆಲಸ. ಹಾಗೆ ನಮ್ಮ ಅಯ್ಯಪ್ಪ ಯಕ್ಷಗಾನ ಪ್ರತಿಷ್ಠಾನದ ಪ್ರತಿಯೊಬ್ಬರು ಇವತ್ತು ಜಾಂಬವತಿ ಕಲ್ಯಾಣದ ಒಂದು ಪ್ರಸಂಗವನ್ನು ಮಾಡಿದ್ದಾರೆ. ಇಷ್ಟೊಂದು ಸಂತೋಷ ಅಂತ ಹೇಳಿದರೆ ಇವತ್ತು ಜಾಂಬವನಾಗಿ ಮಹೇಂದ್ರ ಶೆಟ್ಟಿ ನಂದ್ರಳ್ಳಿಯವರು ನೋಡಿರುವುದು ಎಷ್ಟು ಸಂತೋಷ. ಒಂದು ಟೆಂಟಿನ ಮೇಳದವರು ಸಹ ಅಷ್ಟು ಮಾಡಲಿಕ್ಕಿಲ್ಲ. ಹಾಗೆ ನಮ್ಮ ಸುರೇಶ್ ಶೆಟ್ಟಿ ಅವರ ಕೃಷ್ಣ ಎಷ್ಟು ಅವರ ವಾಸ್ತುರ್ಯ ಅದನ್ನು ಕೇಳಿದಾಗ ನಮಗೆ ಇಷ್ಟು ಸಂತೋಷ ಆಗ್ತದೆ. ನನಗೆ 12 ವರ್ಷದ ಹಿಂದೆ ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಂಥ ನನಗೆ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದರೆ, ನನ್ನ ಪ್ರತಿಭೆಯಲು ನನಗೆ ನನ್ನ ಯುವ ಪೀಳಿಗೆ ನಮ್ಮ ಭವಿಷ್ಯದಲ್ಲಿ ಈ ಬಡಗುತಿಟ್ಟಿನ ಮುಂಬೈ ಯಕ್ಷಗಾನವನ್ನು ಎಷ್ಟೊಂದು ಸಂತೋಷದಿಂದ ಹೊಗಳಿದ್ರು ಕಡಿಮೆ ಆಗ್ತದೆ ಅನ್ನುವಂಥ ನನಗೆ ಭಾವನೆ ಹುಡುತ್ತದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ, ಈ ಒಂದು ಸಂತೋಷವನ್ನು ಪಡೆದು ಮತ್ತು ಈಗಾಗಲೇ ಫಲಾರ ಮಾಡಿದ ರಾತ್ರಿ ಸಹ ನೀವೆಲ್ಲರೂ ಊಟವನ್ನು ಮಾಡಿ ಹೋಗಬೇಕು. ಹಾಗೆ ನಾಳೆ ಸಹ ಸತ್ಯನಾರಾಯಣ ಸೇವಾ ಸಮಿತಿ ಪರವಾಗಿ ಅಲ್ಲಿ ಸಹ ನನ್ನ ಪ್ರಯೋಜಕತ್ವದಲ್ಲಿ ಆಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಡಿ. ತಮ್ಮವರನ್ನು ಕರೆತನ್ನಿ. ಮಧ್ಯಾಹ್ನದ ಫಲಾರ ಉಂಟು, ರಾತ್ರಿ ಊಟ ಉಂಟು, ಅಡಿಗೆ ಮಾಡುವಂಥದ್ದು ವ್ಯವಸ್ಥೆ ಏನು ತೊಂದರೆ ಇಲ್ಲ. ತಡವಾದರೂ ಸಹ ಮನೆಗೆ ಹೋಗಿ ಊಟ ಮಾಡಿ ಮಲಗಬಹುದು. ಆದರೆ ಮಾತ್ರ ವೆಜ್ ಇದೆ ಮಾತ್ರ ಹೇಳ್ತೇನೆ. ಅದಕ್ಕೆ ತಾವೆಲ್ಲರೂ ಈ ಒಂದು ಜಾಸ್ತಿ ಟೈಮ್ ಹಾಳು ಮಾಡೋದಿಲ್ಲ. ತಾವೆಲ್ಲರೂ ಬಂದಿದ್ದಕ್ಕೆ ನಮಗೆ ಧನ್ಯವಾದ ಹೇಳುತ್ತಾ ನನ್ನ ಅಧ್ಯಕ್ಷನ ಭಾಷಣ ಮುಗಿಸ್ತಾ ತಮಗೆಲ್ಲರಿಗೂ ಜಯವಾಗಲಿ, ಶುಭವಾಗಲಿ ಅನ್ನುತ್ತಾ ಹೇಳುತ್ತಾ ಶ್ರೀದೇವಿ ಅಯ್ಯಪ್ಪ ಹಾಗೂ ಶ್ರೀ ಮಹಿಷಾಮರ್ದಿನಿ ಎಲ್ಲರಿಗೂ ಸರ್ವಾನುಭೂತ ಅನುಭವ ಸ್ಟಾರ್ಟ್ ಮಾಡಲಿ ಅಂತ ಹೇಳುತ್ತಾ ನನ್ನ 2 ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಸುರೇಶ್ ಶೆಟ್ಟಿ ನಂದೋಡಿ ಅಭಿನಂದನಾ ಪತ್ರ ವಾಚಿಸಿದರು. ಪ್ರತಿಷ್ಠಾನದ ರಾಘವೇಂದ್ರ ಮೊಗವೀರ ಬಗ್ವಾಡಿ ಕಾರ್ಯಕ್ರಮ ನಿರೂಪಿಸಿದರು. ಮಹೇಂದ್ರ ಶೆಟ್ಟಿ ಧನ್ಯವಾದ ಸಮರ್ಪಿಸಿದರು. ಬಳಿಕ ಮಹಾಗಣಪತಿ ಯಕ್ಷಗಾನ ಮಂಡಳಿ ಮಂದಾರ್ತಿಯ ಕಲಾವಿದರಿಂದ ಗದಾ ಯುದ್ಧ ಯಕ್ಷಗಾನ ಪ್ರದರ್ಶನಗೊಂಡಿತು. ಯಕ್ಷಗಾನದ ಹಿಮ್ಮೇಳದಲ್ಲಿ ಭಾಗವತರಾಗಿ ಗಣೇಶ್ ಆಚಾರ್ಯ ಬಿಲ್ಲಾಡಿ, ಮದ್ದಳೆಯಲ್ಲಿ ಭಾಸ್ಕರ್ ದೇವಾಡಿಗ, ಚಂಡೆಯಲ್ಲಿ ಕುಮಾರ್ ಅಮೀನ್, ಮುಮ್ಮೇಳದಲ್ಲಿ ನರಸಿಂಹ ಚಿಟ್ಟಾಣಿ ಹೊನ್ನಬೈಲು, ದೇವಲ್ಕುಂದ ರಾಕೇಶ್, ಪ್ರಮೋದ್ ಕುಮಾರ್, ರಂಜಿತ್ ಕುಮಾರ್, ಸುರೇಶ್ ಶೆಟ್ಟಿ ನಂದ್ರೊಳ್ಳಿ, ಮಹೇಂದ್ರ ಶೆಟ್ಟಿ ನಂದ್ರೊಳ್ಳಿ, ರಾಘವೇಂದ್ರ ಬಗ್ವಾಡಿ, ತನ್ವಿ ರಾಮ್, ಸೌಜನ್ಯ ಬಿಲ್ಲವ, ಸುಕುಮಾರ್ ಹೆಗ್ಡೆ ಮೊದಲಾದವರು ಭಾಗವಹಿಸಿದರು. ಯಕ್ಷಗಾನ ಪ್ರದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾ ರಸಿಕರು, ಯಕ್ಷಗಾನ ಪ್ರಿಯರು ಉಪಸ್ಥಿತರಿದ್ದರು. ಸೇರಿದ್ದ ಎಲ್ಲರಿಗೂ ಸಂಜೆ ಲಘು ಉಪಹಾರ, ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಧನಂಜಯ್ ಪೂಜಾರಿ ಜೊತೆ ಇನ್ನಂಜಯ್ ಜೈರಾಮ್, ಮುಂಬೈ ನ್ಯೂಸ್. ¡Vamos!
ಶ್ರೀ